ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದ ಗ್ರಾಮೀಣ ಭಾಗದ ಬಹುಪಾಲು ಮಕ್ಕಳು ದೇಶದ ಅನೇಕ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಶಾಸಕ ಲಕ್ಷ್ಮಣ್ ಸವದಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ದೇಶಪಾಂಡೆ ನಗರದಲ್ಲಿ ನೂತನ ಅಂಗನವಾಡಿ ಕಟ್ಟಡ ಶಂಕುಸ್ಥಾಪನೆ ಹಾಗೂ ಬಡಕಂಬಿ ತೋಟದ ಶಾಲೆಯ 2ನೇ ಹೆಚ್ಚುವರಿ ಶಾಲಾ ಕೊಠಡಿಗಳ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಕ್ಕಳು ಉನ್ನತ ಸ್ಥಾನಕ್ಕೆ ಏರಬೇಕಾದರೆ ಶಿಕ್ಷಕರು ಮಕ್ಕಳಿಗೆ ಕೊಡುವ ಶಿಕ್ಷಣ ಮತ್ತು ಸಂಸ್ಕಾರ ಬಹಳ ಮಹತ್ವ ಪಾತ್ರ ವಹಿಸುತ್ತೆ. ಬಡಕಂಬಿ ತೋಟದ ಸರ್ಕಾರಿ ಶಾಲೆಯ ಶಿಕ್ಷಕರು ಉತ್ತಮ ಕಾರ್ಯನಿರ್ವಹಿಸುತ್ತಿರುವ ಪರಿಣಾಮ ಖಾಸಗಿ ಶಾಲೆಗಳಿಂದ ಮಕ್ಕಳು ಕೂಡ ಇಲ್ಲಿ ಪ್ರವೇಶ ಪಡೆಯುತ್ತಿರುವುದು ಅಭಿನಂದನಾರ್ಹ ಸಂಗತಿ ಅಂತ ಖುಷಿ ವ್ಯಕ್ತಪಡಿಸಿದರು. ತಂದೆ ತಾಯಿ ಮತ್ತು ಶಿಕ್ಷಕರು ಮಕ್ಕಳಿಗೆ ಸಂಸ್ಕಾರ ಭರಿತ ಶಿಕ್ಷಣ ಕೊಡಬೇಕು, ಆಗ ಮಾತ್ರ ಶಿಕ್ಷಣದ ವ್ಯವಸ್ಥೆ ಬದಲಾಗುತ್ತದೆ ಅಂತ ಅವರು ಈ ನಿಟ್ಟಿನಲ್ಲಿ ಒಳ್ಳೆಯ ಸಂಸ್ಕಾರ ನೀಡುವ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರ್ಪಡೆಗೊಳಿಸಿ ಅಂತ ಕರೆ ನೀಡಿದರು. ಏನ್ ಬೇಕಾದ ಸಾಧನೆ ಆ ಮಗುವಿನ ಮುಖಾಂತರ ಮಾಡಿಸಬಹುದು ಅಂತ ಕೆಲಸ ಈ ಬಡಕಂಬಿ ಈಗಲಿ ತೋಟದ ವಿದ್ಯಾರ್ಥಿಗಳು ಆಗಲಿ ಈ ಶಾಲೆಗೆ ಮತ್ತು ತಾಲೂಕಿಗೆ ಕೀರ್ತಿ ಬರುವಂತ ಕೆಲಸ ವಿದ್ಯಾರ್ಥಿಗಳಿಂದ ಆಗಬೇಕು. ಅಂತ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡುವಂತ ಇಲ್ಲಿ ಸಾಮರ್ಥ್ಯ ಹೊಂದಿರತಕ್ಕಂತ ಶಿಕ್ಷಕರಿದ್ದಾರೆ. ನಾನು ಶಿಕ್ಷಕರ ಬಗ್ಗೆ ನಾನು ಗೊತ್ತು. ನಾನು ಬಹಳ ಪ್ರಾಮಾಣಿಕವಾಗಿ ಬದ್ಧತೆ ಇಟ್ಕೊಂಡು ಕಾರ್ಯವನ್ನು ಮಾಡಿ ಅವ್ರಿಗೊಂದು ಆಶೆ, ನಮ್ಮ ಕೈಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಾದರೂ ಸಾಧನೆ ಮಾಡಿದ್ರೆ ಮುಂದೆ ನಮಗೆ ಆ ಒಂದು ಶ್ರೇಯಸ್ಸು ಸಿಗ್ತದೆ ಅಂತಕ್ಕಂಥ ಒಂದು ಆಶೆಯನ್ನು ಇಟ್ಕೊಂಡು ಶಿಕ್ಷಕರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂತ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ SDMC ಎಲ್ಲ ಆಡಳಿತ ಮಂಡಳಿ ನಮ್ಮ ಶಾಲೆಯಲ್ಲಿ ಕಲಿತಕ್ಕಂಥ ನಮ್ಮ ಮಕ್ಕಳಿಗೆ ಗುಣಮಟ್ಟದ ವಿದ್ಯೆ ಸಿಗಬೇಕು, ನಮ್ಮ ಮಕ್ಕಳು ಕೂಡ ಏನಾದರೂ ಸಾಧನೆ ಆಗಲಿ ಅಂತಕ್ಕಂಥ ಒಂದು ನಿಸ್ವಾರ್ಥ ಸೇವೆಯನ್ನ ಇಲ್ಲಿ ಆಡಳಿತ ಮಂಡಳಿಗೆ ನಾವು SDMC ಸದಸ್ಯರಿದ್ದಾರೆ, ಅವರೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ. ಶಿಕ್ಷಣ ತಜ್ಞ ಶಿವಾನಂದ ದಿವಾನಮಳ ಮಾತನಾಡಿ, ಮೊಬೈಲ್ ಮತ್ತು ವಿಡಿಯೋ ಗೇಮ್ಗಳ ಪರಿಣಾಮ ಮಕ್ಕಳು ಸೃಜನಶೀಲತೆ ಕಳೆದುಕೊಳ್ತಾ ಇದ್ದಾರೆ. ಪಾಲಕರು ಮಕ್ಕಳಿಗೆ ಅಗತ್ಯವಿದ್ದಷ್ಟು ಮಾತ್ರ ಮೊಬೈಲ್ ಕೊಡಬೇಕು ಅಂತ, ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಪ್ರವಚನಗಳನ್ನು, ಪ್ರಾರ್ಥನೆಯಂತಹ ನೈತಿಕ ಶಿಕ್ಷಣ ಕೊಡಬೇಕು, ಆಗ ಮಾತ್ರ ಸಮಾಜ ಆಸ್ತಿಯಾಗುತ್ತದೆ ಅಂತ ಅಭಿಪ್ರಾಯಪಟ್ಟರು. ಇಲ್ಲಿ ಮಕ್ಕಳು ನಮ್ಮ ಸ್ಕೂಲಿಗೆ 8th ಸ್ಟ್ಯಾಂಡರ್ಡಿಗೆ ಬರ್ತಾವೆ. ಬಂದಾಗ ನಾ ಇಂಟರ್ವ್ಯೂ ತಗೊಂಡಾಗ ಆ ಮಕ್ಕಳ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಆ ಮಕ್ಕಳ ಇಂಟರ್ವ್ಯೂ ನಾನು ಮಾಡಿದ್ದೀನಿ. ಯಾಕೆ ಈ ಮಾತನ್ನು ಹೇಳ್ತಾನೆ ಅಂದ್ರೆ, ಒಂದು ಮಗು ಅಭಿವೃದ್ಧಿ ಆಗ್ಬೇಕಾದ್ರೆ ಶಿಕ್ಷಕರು, ಪಾಲಕರು ಹಾಗೂ SDMC ಸರ್ವ ಸದಸ್ಯರು ಒಟ್ಟಾಗಿ ಆ ಮಕ್ಕಳ ಬಗ್ಗೆ ಚಿಂತನೆ ನಡೆಸಿದಾಗ ಆ ಮಕ್ಕಳ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಮಕ್ಕಳಲ್ಲಿ ಭಗವಂತನ ರೂಪವನ್ನು ಕಾಣ್ತೀವಿ. ಕೊಠಡಿಗಳನ್ನು ನಿರ್ಮಿಸಿದ ಗುತ್ತಿಗೆದಾರ ರಾಜು ಮರಡಿ ಮತ್ತು ಡಿಜಿಟಲ್ ಕ್ಲಾಸ್ ರೂಮ್ಗಳಿಗೆ ವಸ್ತುಗಳನ್ನು ದಾನ ನೀಡಿದ ನರ್ಸು ಬಡಕಂಬಿ, ರವಿ ಬಡಕಂಬಿ ಸೇರಿದಂತೆ ಇತರೆ ಮಹನೀಯರನ್ನು ಹಾಗೂ ಅಡುಗೆ ಸಿಬ್ಬಂದಿಗಳನ್ನು ಈ ಸಂದರ್ಭ ಸತ್ಕರಿಸಲಾಯಿತು. ಮುಖ್ಯೋಪಾಧ್ಯಾಯ AS ಪೂಜಾರಿ, AR ಸವದಿ ಹಾಗೂ ಪುರಸಭಾ ಸದಸ್ಯರಾದ ದಿಲೀಪ್ ಲೋಣಾರೆ, ಮಲ್ಲೇಶ್ವರ ಉದ್ಧಾರ, ದತ್ತಾ ವಾಸ್ತರ, ರಾಜಶೇಖರ್ ಗುಡುಗುಡಗಿ, ಕಲ್ಲೇಶ್ ಮಡ್ಡಿ, ಸಂತೋಷ್ ಸಾವಡ್ಕರ, ಸೈಯದ್ ಮೀನ್ ಗದ್ಯಾಳ, ವಿಲೀನ ಎಳಿಮಳಿ, ಬಸವರಾಜ ಹಳದ್ಮಳ, ತಿಪ್ಪಣ್ಣ ಭಜಂತ್ರಿ, ಜಿಲ್ಲಾ ಪಂಚಾಯತ್ ಅಧಿಕಾರಿ ವೀರಣ್ಣ ವಾಲಿ, ಧುರೀಣರಾದ ಶಿವರುದ್ರ ಗುಳಪ್ಪನವರ್, ಅರುಣ್ ಬಾಸಿಂಗಿ, ನರ್ಸು ಬಡಕಂಬಿ, ರಮೇಶ್ ಕಾಗಲೆ, ಶಿವು ಚಮಕೇರಿ, ವಿನಯ್ ಕರ್ಬಸಪ್ಪಗೋಳ, ಪ್ರಕಾಶ್ ಭಜಂತ್ರಿ, ಗುತ್ತಿಗೆದಾರ PV ಪಾಟೀಲ, ಪದ್ಮರಾಜ್ ಪಾಟೀಲ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.